ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನು ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ? ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲು ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ. ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನು ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ? ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲು ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ. ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನು ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ? ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲು ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ. ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನು ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ? ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲು ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ. ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನು ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ? ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲು ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ. ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನು ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ?
ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲ್ ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ. ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನ ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ? ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲ್ ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ. ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನ ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ? ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲ್ ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ. ಇನ್ನು ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಸೂಚನೆ ನೀಡಲಾಗಿತ್ತು. ಪೊಲೀಸರು ಸೂಚನೆ ನೀಡಿದರೂ ಟಿವಿಕೆ ಕೇಳಲಿಲ್ಲ. ಅವರು ಕೇಳಿದ ಸ್ಥಳದಲ್ಲೇ ಅನುಮತಿಯನ್ನ ನೀಡಲಾಯಿತು. ರ್ಯಾಲಿಗೆ 500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ನೋಡಿ, 500 ಪೊಲೀಸರಷ್ಟೇ. 10,000 ಜನರಿಗೆ 500 ಪೊಲೀಸರು. ಆಮೇಲೆ 2 ಲಕ್ಷ ಜನ ಆಗಿತ್ತು. 2 ಲಕ್ಷ ಜನರಿಗೆ 500 ಪೊಲೀಸರು ಸಾಕಾಗ್ತಾರ? ಸಾಮರ್ಥ್ಯಕ್ಕೂ ಮೀರಿ ಜನ ಸೇರಿದ್ದಕ್ಕೆ ಕಾಲ್ ತುಳಿತ ಸಂಭವಿಸಿದೆ. ಟಿವಿಕೆ ಆರೋಪಗಳನ್ನು ಎಡಿಜಿಪಿ ಅವರು ನಿರಾಕರಿಸಿದ್ದಾರೆ. ನೋಡಿ, ಎಡಿಜಿಪಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಬೇರೆ ಕಡೆ ರ್ಯಾಲಿ ಮಾಡಿ ಅಂತ ಹೇಳಿದ್ವಿ, ಆದರೆ ಅವರು ಕೇಳಿಲ್ಲ ಅಂತ ಹೇಳಿ.